ಇನ್ನು ಈ RSS ಮತ್ತು ಇದರ ನಿರ್ಬಂಧ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಅವರು ಶಾಸಕರು ಕೂಡ ಮಾತನಾಡಿದ್ದಾರೆ. ಸರ್ಕಾರ ವರ್ಸಸ್ ಸಂಘ ಪರಿವಾರ ಜಟಾಪಟಿ ಜೋರಾಗ್ತಾ ಇದೆ. RSS ಪರೇಡ್ನಲ್ಲಿ ಭಾಗಿಯಾದ ಅಡುಗೆ ಸಹಾಯಕನನ್ನು ಅಮಾನತು ಮಾಡಿರ್ತಕ್ಕಂಥದ್ದು ಸರ್ಕಾರದ ನಡೆಗೆ ಮಾಜಿ DCM ಅಶ್ವಥ್ ನಾರಾಯಣ್ ಖಂಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಸರ್ಕಾರಿ ನೌಕರರು ಗುತ್ತಿಗೆ ನೌಕರರಿಗೆ ಅಮಾನತಿನ ಶಿಕ್ಷೆಯನ್ನು ಕೊಡ್ತಾ ಇದೆ. ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಅಡಚಣೆ ಮಾಡ್ತಿದ್ದಾರೆ. ಸರ್ಕಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಒತ್ತಡವನ್ನು ಹಾಕಿದ್ದಾರೆ. ಹೀಗಂತ ಸರ್ಕಾರದ ವಿರುದ್ಧ ಮಾಜಿ DCM ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಬಿಜೆಪಿಗರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ನಡೆಯನ್ನು ವಿರೋಧ ಮಾಡ್ತಾನೇ ಇದ್ದಾರೆ. ಇದು ದ್ವೇಷ ರಾಜಕಾರಣ ಅನ್ನೋ ರೀತಿಯಲ್ಲಿ ಈಗ ಅಶ್ವಥ್ ನಾರಾಯಣ್ ಕೂಡ ಅದನ್ನೇ ಮಾತಾಡಿದ್ದಾರೆ. ಅದೇ ಪಥಸಂಚಲನದಲ್ಲಿ 20ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರು ಮುಖ್ಯ ಶಿಕ್ಷಕರು ಕೂಡ ಪಾಲ್ಗೊಂಡಿರ್ತಾರೆ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಸರ್ಕಾರ ಅಡುಗೆ ಸಿಬ್ಬಂದಿಯನ್ನು ಕೂಡ ಅದು ಗುತ್ತಿಗೆ ಆಧಾರದಲ್ಲಿ ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಶಿಕ್ಷಕರು ಅವ್ರನ್ನು ಕೂಡ ಮಾಡೋ ಆತಂಕ ಇದೆ ಅಂತ ನೋಡಿ. ಈಗಾಗಲೇ ಸಾಕಷ್ಟು ತೀರ್ಪುಗಳನ್ನು ನ್ಯಾಯಾಲಯಗಳು ಕೊಡುವಂಥದ್ದಾಗಿದೆ. RSS ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ನೌಕರರು ಭಾಗವಹಿಸ್ಬೋದು ಅನ್ನೋಂಥದ್ದು ಸಂವಿಧಾನ ಮತ್ತು ಹಲವಾರು ನ್ಯಾಯಾಲಯದ ತೀರ್ಪುಗಳು ಭಾಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಆದರೂ ರಾಜ್ಯ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ RSS ವಿರುದ್ಧವಾಗಿ ಏನೊಂದು ತಮ್ಮ ಪಿತೂರಿ ಅಥವಾ ಕಾನೂನನ್ನ ಬಳಕೆಯನ್ನು ಮಾಡ್ತಿದ್ದಾರೆ. ಕಾರ್ಯಕ್ರಮ ಮಾಡಲಿಕ್ಕೆ ಅಡಚಣೆಯನ್ನು ಮಾಡೋವಂಥದ್ದು, ಬೇರೆ ಬೇರೆಯವ್ರ ಅರ್ಜಿ ಹಾಕ್ಸೋವಂಥದ್ದು, ಯಾರೇ ಸರ್ಕಾರಿ ನೌಕರರು ಈ ರೀತಿ ಕಾಂಟ್ರಾಕ್ಟ್ನಲ್ಲಿದ್ದಂಥವ್ರನ್ನೆಲ್ಲ ಅವ್ರನ್ನ ವಜಾ ಮಾಡೋವಂಥದ್ದು, ಸಸ್ಪೆಂಡ್ ಮಾಡೋವಂಥದ್ದು, ಶಿಸ್ತಿನ ಕ್ರಮ ವಹಿಸುವಂಥದ್ದು ಇವೆಲ್ಲ ಮಾಡ್ತಿದ್ದಾರೆ. ಇದು ಯಾವುದೂ ಕಾನೂನಿಗೆ ಪೂರಕವಾಗಿಲ್ಲ, ಎಲ್ಲ ಕಾನೂನಿಗೆ ವಿರುದ್ಧವಾಗಿರುವಂಥದ್ದಿದೆ. ಹಾಗಾಗಿ ಎಲ್ಲರೂ ಇದೇನಾಗಿದೆ, ನ್ಯಾಯಾಲಯದ ಮೊರೆ ಹೋಗೋಂಗೆ. ಯಾವ ಸರ್ಕಾರ ಜನರ ಹಿತವನ್ನು ಅವರ ಹಕ್ಕನ್ನು ಕಾಪಾಡಬೇಕಾಗಿತ್ತು, ಆ ಹಕ್ಕನ್ನು ಕಾಪಾಡೋದ್ರಲ್ಲಿ ವಿಫಲರಾಗಿ ಸರ್ಕಾರ ನ್ಯಾಯಾಲಯಕ್ಕೆ ತಿಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಹೋಗಿ ಇಲ್ಲಿ ನಾವು ನ್ಯಾಯ ಕೊಡಲ್ಲ, ನಾವಿರೋದೇ ಇಲ್ಲಿ ಅನ್ಯಾಯ ಮಾಡೋಕ್ಕೆ, ಅಧಿಕಾರ ದುರ್ಬಳಕೆ ಮಾಡೋಕ್ಕೆ, ದ್ವೇಷ ವೈಮನಸ್ಸು ಬೆಳೆಸಲಿಕ್ಕೆ ನಾವಿದ್ದೀವಿ. ಹಾಗಾಗಿ ನಿಮ್ಮ ಹಣವನ್ನು ಅವರಿಗೆ ಬರೆ ಎಳೆದು ಹಣವನ್ನು ವ್ಯರ್ಥವನ್ನು ಮಾಡಿಸಿ ಎಲ್ಲ ಖರ್ಚು ಮಾಡಿಕೊಂಡು ನೀವು ಪರಿಹಾರ ಅಂದರೆ ಲಾಯರ್ಗೆ ಫೀಸ್ ಎಲ್ಲ ಕಟ್ಟಿಕೊಂಡು ಹೋಗಿ ನ್ಯಾಯಾಲಯದಲ್ಲಿ ತಗೊಳ್ಳಿ ಅಂತ ಪಾಪ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಲ್ಲಿ ಈ ರೀತಿ ಕಿರುಕುಳ ಕೊಡುವಂಥದ್ದು ಸರ್ಕಾರದ ಕೆಲಸ ಆಗಿದೆ. ಹಾಗಾಗಿ ಎಲ್ಲ ನ್ಯಾಯಾಲಯಕ್ಕೆ ಹೋಗಿ ಪರಿಹಾರ